ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ನಿನ್ನ ಕೆಲಸ ನೀನ್ ಮಾಡು, ಫಲ ನನಗ್ ಬಿಡು ಅಂತ. ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಈ ಡೈಲಾಗ್ ಬಗ್ಗೆ. ಹೆಂಗಯ್ಯ ನಮ್ ಕೆಲಸ ನಾವು ಯಾಕೆ ಫಸ್ಟ್ ಆಫ್ ಆಲ್ ಕೆಲಸ ಯಾಕೆ ಮಾಡ್ತೀವಿ? ಫಲಕ್ಕೋಸ್ಕರ. ಕೆಲಸ ನೀನ್ ಮಾಡು, ಫಲ ನನಗ್ ಬಿಡು ಅಂತ ಅವನಲ್ಲ, ಇದು ಹೆಂಗಿದು ಅಂತ. ಆಮೇಲೆ ಅದ್ರ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡಿ ಹೆಂಗ ಅನ್ನಿಸ್ತು ಅಂದ್ರೆ, ಈಗ ಅರ್ಜುನ ಬಾಣ ತಗೊಂಡು ಹೊಡಿತಾನೆ. ಅರ್ಜುನ ಕರ್ಣ ಸಾಯ್ಬೇಕು ಅಥವಾ ಇನ್ನೊಬ್ಬ ಯಾರೋ ಒಬ್ಬ ಸಾಯ್ಬೇಕು ಅನ್ನೋದೇ ಅವನ ಫಲ ಅಲ್ವಾ? ಸಾಯೋವರೆಗೂ ಹೊಡಿತಾ ಇರ್ತಾನೆ. ಇದು ಫುಲ್ ಕನ್ಫ್ಯೂಷನ್ ನನಗೆ. ಏನಯ್ಯ ಫಲ ಹೆಂಗ್ ಬಿಡೋದು? ಇವಾಗ ಒಂದು ಸಿನಿಮಾ ಫಾರ್ ಎಕ್ಸಾಂಪಲ್, ಸಿನಿಮಾ ನಾವ್ ಎಲ್ಲರಿಗೂ ವರ್ಕ್ ಮಾಡ್ತೀವಿ, ಸಿನಿಮಾ ಸಕ್ಸಸ್ ಆಗೋವರೆಗೂ ಹೋರಾಡ್ತೀವಿ ಅದ್ರ ಹಿಂದೆ. ಅಂದ್ರೆ ನನ್ನ ಕೆಲಸ ಅದು. ಸಿನಿಮಾ ಚೆನ್ನಾಗಿ ಮಾಡೋದಷ್ಟೇ ಅಲ್ಲ, ಪಬ್ಲಿಸಿಟಿ ಮಾಡಬೇಕು, ಜನಕ್ಕೆ ಹತ್ರ ತಲುಪಿಸ್ಬೇಕು, ಜನ ಅದನ್ನ ನೋಡ್ಬೇಕು, ಜನ ಇಷ್ಟಪಡ್ಬೇಕು, ಅದು ಇನ್ನೊಂದಷ್ಟು ಜನಕ್ಕೆ ಸ್ಪ್ರೆಡ್ ಆಗ್ಬೇಕು. ಇದೆಲ್ಲ ಕೆಲಸಗಳು. ಇದೆಲ್ಲ ಕೆಲಸ ಆಗ್ತಿದ್ದಂಗೆ ಫಲ ಆಟೋಮೆಟಿಕ್ ಆಗಿ ಸಿಗುತ್ತೆ ಅಲ್ವಾ? ಅಂದ್ರೆ ಫಲ ಇಲ್ದೇನೆ ಕೆಲಸ ಯಾರು ಮಾಡಕ್ ಸಾಧ್ಯ ಇಲ್ಲ ಅಂತ ನನ್ನ ಮೈಂಡ್ ಸೆಟ್ ಆಗೋಗ್ಬಿಟ್ಟಿತ್ತು. ಆಮೇಲೆ ಬರ್ತಾ 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 ಏನ್ ಹೇಳಿ, ಗಾಡ್ ಮೇಲ್ಗಡೆ ಇನ್ನೊಂದು ತೋರಿಸ್ತಾರೆ, ಇನ್ನೊಂದು ಪಿಕ್ಚರ್. ಸಿಕ್ಕಾಪಟ್ಟೆ ಕೆಲಸ ಮಾಡಿ ಎಲ್ಲಾ ರೀತಿ ಮಾಡಿದ್ರು ಕೆಲವು ಟಪಕ್ ಅಂತ ರಿವರ್ಸ್ ಆಗ್ಬಿಡೋದು. ಅವಾಗ ಏನಯ್ಯ ಇಷ್ಟೆಲ್ಲಾ ಮಾಡಿದ್ರು ಕೂಡ ಫಲ ಯಾಕೆ ಸಿಗ್ಲಿಲ್ಲ? ಆಮೇಲೆ ಅರ್ಥ ಆಯ್ತು, ಅಂದ್ರೆ ಫಲಾಪೇಕ್ಷೆ ಇದ್ದು ಕೆಲಸ ಮಾಡಿದಾಗ ಅದು ರಿವರ್ಸ್ ಹೊಡೆಯೋ ಚಾನ್ಸ್ ಇದೆ. ಫಲಾಪೇಕ್ಷೆ ಇಲ್ದೇನೆ ಕೆಲಸ ಮಾಡಿದಾಗ ಎಂಜಾಯ್ ಮಾಡಿ ಕೆಲಸ ಮಾಡ್ತೀವಿ, ಅದೇ ಅಲ್ವಾ ಫಲ. ಅಂದ್ರೆ ಏನಂದ್ರೆ ನಾವ್ ಯಾವಾಗಲೂ ಹ್ಯಾಪಿನೆಸ್ ನ ಪೋಸ್ಟ್ ಪೋನ್ ಮಾಡ್ಬಿಡ್ತೀವಿ. ಏನಂದ್ರೆ ನನಗೆ ಈ ಸಿನಿಮಾ ಹಿಟ್ ಆದ್ಮೇಲೆ ನಾನು ಹ್ಯಾಪಿ, ಇದು 100 days ಹೋದ್ರೆ ನಾನು ಹ್ಯಾಪಿ. ಅಂದ್ರೆ ಮಾಡ್ತಿರುವಾಗ ನಾವು ಹ್ಯಾಪಿಯಾಗಿ ಇರಲ್ವಾ? ಮಾಡ್ಬೇಕಾದ್ರೆ ಹ್ಯಾಪಿಯಾಗಿದ್ಬಿಟ್ರೆ ಸಾಕು. ಅದೇ ನಿನ್ನ ಕೆಲಸ ನೀನ್ ಮಾಡೋ ಫಲಾಫಲ ನನಗೆ ಬಿಟ್ಟಿರೋದು ಅನ್ನೋದು ಆಮೇಲೆ ಅರ್ಥ ಆಯ್ತು. ಅಂದ್ರೆ ನಾನು ಹೇಳೋದು, ಯಾಕೆ ನೀವು ಇನ್ನೊಬ್ಬರ ಸೇವೆನ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಿಮ್ಗೆ ದೇವ್ರ ಕೈ, ಕಾಲು, ಕಣ್ಣು, ಮೂಗು ಎಲ್ಲ ಕರೆಕ್ಟಾಗಿ ಕೊಟ್ಟು ನಿಮ್ಗೆ ಶಕ್ತಿ ಕೊಟ್ಟು ಏನು ಬೇಕಾದ್ರೂ ಮಾಡ್ಬೋದಲ್ವಾ? ಹೌದು. ಯಾಕೆ ನಾವು ಅದನ್ನ ಸೇವೆ ಯಾರು ನಮಗೆ ಮಾಡ್ಲಿ ಅಂತ ನಾವು ಯಾಕೆ ಎಕ್ಸ್ಪೆಕ್ಟ್ ಮಾಡಬೇಕು? ಖಂಡಿತ ಸೇವೆ ಮಾಡ್ಬೇಕು. ಯಾರಿಗೆ? ಹಿರಿಯರಿಗೆ, ವಯಸ್ಸಾದವ್ರಿಗೆ, ಕೈಲಾಗದೆ ಇರೋರಿಗೆ, ಅಂಥವ್ರಿಗೆ, ಅಶಕ್ತರಿಗೆ ಸೇವೆ ಮಾಡಬೇಕು. ಹೇಳದ್ನಲ್ಲ, ಇದನ್ನ ಕಾಮ್ ಮಾಡ್ಕೊಳ್ಳೋದೇ ಬುದ್ಧಿವಂತಿಕೆ. ಅಂದ್ರೆ ನಿಜವಾದ ಬುದ್ಧಿವಂತಿಕೆ, ಅದೇ ನಿಜವಾದ ಹ್ಯಾಪಿನೆಸ್. ಪ್ರೆಸೆಂಟ್ ಬರ್ತೀವಿ, ನಿಮ್ಗೆ ಹ್ಯಾಪಿನೆಸ್ ಅರಿವಾಗುತ್ತೆ. ಇವಾಗ ಸಿಂಪಲ್ ಆಗಿ ಹೇಳ್ಬೇಕು, ನೀವು ಮನೆಗೆ ಹೋಗ್ತೀರಾ, ಅದೇ ಮನೆ, ದಿನಾ ಹೋಗೋ ಮನೆ. ಓಕೆ, ನೀವು ಮದುವೆ ಆಗಿಲ್ಲ, ಬಟ್ ಮದುವೆ ಆಗಿರೋರ್ಗೆ ಅದೇ ಹೆಂಡತಿ, ಅದೇ ಊಟ, ಅದೇ ಇದು ಏನ್ ಹೇಳಿ, ಅದು ರಿಪಿಟೇಟಿವ್ ಆಗಿ ಅವ್ರಿಗೆ ಆ ಮೆಮೊರಿ ಏನ್ ಮಾಡುತ್ತೆ, ನಿಮ್ಮಲ್ಲಿರೋ ಹ್ಯಾಪಿನೆಸ್ ಕಿಲ್ ಮಾಡುತ್ತೆ. ನೀವು ವಾಚ್ ಮಾಡ್ಕೊಂತ ಇರಿ, ನಿಮ್ ಪ್ರತಿ ಸತಿ ನಿಮ್ ಮನೆ ಹೊಸದಾಗ ಕಾಣಿಸುತ್ತೆ. ಬೀಯಿಂಗ್ ಇನ್ ಪ್ರೆಸೆಂಟ್, ನಿಮ್ಗೆ ಒಂದೊಂದು ಗಿಡ, ಒಂದೊಂದು ಎಲ್ಲೇನು ಅದ್ಭುತವಾದಿದೆ. ಅದಕ್ಕೆ ರೆಸ್ಪೆಕ್ಟ್ ಅನ್ನೋದು. ಆಕ್ಚುಲಿ ಏನ್ ಹೇಳಿ, ಇಡೀ ಜಗತ್ತನ್ನು ರೆಸ್ಪೆಕ್ಟ್ ಮಾಡಿ, ನಾನು ಏನು ಇಲ್ಲದೆ ಇದ್ದಂಗೆ ಆದಾಗ ನನಗೆ ಎಲ್ಲವೂ ಕಾಣಿಸುತ್ತೆ. ನಾನು ಇದೀನಿ ಅನ್ಕೊಂಡ ನನಗೆ ಯಾವ್ದು ಕಾಣಿಸಲ್ಲ, ಬರೀ ನಾನೊಬ್ನೇ ಕಾಣಿಸ್ತಾ ಇರ್ತೀನಿ. ಅದು ನರಕ. ಕಲಿಯುಗ. ತೃತೀಯ ಯುಗದಲ್ಲಿ ಹೆಂಗಿತ್ತು ಎಜುಕೇಶನ್ ಸಿಸ್ಟಮ್ ಅಂದ್ರೆ, ಒಂದು ಚಿಕ್ಕ ಮಗುನ್ ತಂದು ಒಂದು ಹಳ್ಳಿ ಕಟ್ಟೆಲ್ ಕೂರ್ಸೋರಂತೆ. ವಯಸ್ಸಾದವರೆಲ್ಲ ಬಂದು ಆ ಮಗುನ್ ಮುಖ ನೋಡೋರಂತೆ. ಒಂದು ಅರ್ಧ ಗಂಟೆ 1 hour ನೋಡ್ಬಿಟ್ಟು ಆಯ್ತು ಎಜುಕೇಶನ್ ಮುಗಿತು ಅಂತ ಹೊಟ್ಟೋಗೋರಂತೆ. ಅದೇ ಎಜುಕೇಶನ್ ಅಂದ್ರೆ ಏನ್ ಹೇಳಿ, ಆ ಮಗುವಲ್ಲಿರೋ ಇನ್ನೋಸೆನ್ಸ್, ಆ ಮಗುವಲ್ಲಿರೋ ಖುಷಿ, ಆ ಮಗುವಲ್ಲಿರೋದು. ಇವ್ನಿಗೇನಂದ್ರೆ ಹೊರಗಡೆ ಓಡಾಡ್ತೇವೆ, ಮೈಂಡ್ ಪ್ರಾಬ್ಲಮ್ ಅದು. ನಾವು ಮೆಮೊರಿ ಕ್ರಿಯೇಟ್ ಆಗುತ್ತೆ, ನಾವು ತಲೆಯೊಳಗೆ ಏನೋ ತುಂಬ್ಕೊಂತೀವಿ, ಎರೇಸ್ ಮಾಡ್ಕೊಳ್ಳೋದು ಆ ಮಗುನ್ ನೋಡಿ. ಆಹಾ ಎಷ್ಟು ಚೆನ್ನಾಗಿದ್ಯಪ್ಪ ಆ ಮಗುನ್ ನೋಡಿದಾಗ ಆ ಹ್ಯಾಪಿನೆಸ್ ತಗೊಳ್ಳೋದೇ ಜೀವನ. ಧ್ಯಾನನೇ ಆಕ್ಚುಲಿ ಜೀವನ. ಬಟ್ ಏನಾಗ್ಬಿಟ್ಟಿದೆ, ನಾವು ಇವಾಗ ಬರ್ತಾ ಕಾಂಪಿಟೇಟಿವ್ ಎಜುಕೇಶನ್ ಕಲಿಬೇಕು, ಉರು ಹೊಡಿಬೇಕು, ನಾನ್ ನೀನ್ ನಂಬರ್ 1 ಬರ್ಬೇಕು ಅಂತ, ನಾನು 99 ಬರ್ಬೇಕು, ನೀನು ಟಾಪರ್ ಆಗ್ಬೇಕು. ಆದ್ರೆ ನಿನಗೆ ದುಡ್ಡು ಜಾಸ್ತಿ ಸಿಗುತ್ತೆ. ದುಡ್ಡು ಜಾಸ್ತಿ ಸಿಕ್ಕರೆ ನೀನು ಕಾರ್ ತಗೋತೀಯ, ಬಂಗ್ಲೆ ತಗೋತೀಯ, ನೀನ್ ಎಲ್ಲರಿಗಿಂತ ಮೇಲಿರ್ತೀಯ ಅಂತ ನಾವೇ ಮಕ್ಕಳಿಗೆ ಫೀಡ್ ಮಾಡ್ತೀವಿ. ನಿಮ್ಗೊಂದು ವಿಷಯ ಹೇಳ, ಮನುಷ್ಯನಿಗೆ ಜೀವನದಲ್ಲಿ 3 ಸ್ಟೇಜ್ಗಳು, 3 ಘಟ್ಟಗಳು ಬರುತ್ತೆ. ಅದ್ರಲ್ಲಿ ಮೊದಲನೇ ಸ್ಟೇಜ್ ಅಲ್ಲಿ ಮನುಷ್ಯ ಹೇಗೆ ಯೋಚನೆ ಮಾಡ್ತಾನೆ? ಈ ಪ್ರಪಂಚದಲ್ಲಿ ನಾನು ಒಬ್ಬನೇ ಕರೆಕ್ಟು, ಬೇರೆ ಎಲ್ಲ ಸರಿ ಇಲ್ಲ ಅಂತ ಯೋಚನೆ ಮಾಡ್ತಾನೆ. ಸ್ವಲ್ಪ ಮೆಚುರಿಟಿ, ಬುದ್ಧಿವಂತಿಕೆ ಬರ್ತಿದ್ದ ಹೇಗೆ ಯೋಚನೆ ಮಾಡ್ತಾನೆ? ನನ್ನಲ್ಲಿ ಏನೋ ತಪ್ಪಿದೆ, ಈ ಪ್ರಪಂಚ ಎಲ್ಲ ಕರೆಕ್ಟ್ ಆಗಿದೆ ಅಂತ ಯೋಚನೆ ಮಾಡ್ತಾನೆ. ಇನ್ನೂ ಸ್ವಲ್ಪ ಮೆಚುರಿಟಿ, ಬುದ್ಧಿವಂತಿಕೆ ಬಂದ್ರೆ ಹೇಗೆ ಯೋಚನೆ ಮಾಡ್ತಾನೆ ಗೊತ್ತಾ? ಈ ಪ್ರಪಂಚ ಎಲ್ಲ ಕರೆಕ್ಟ್ ಆಗಿದೆ, ನಾನು ಕರೆಕ್ಟ್ ಆಗಿದ್ದೀನಿ, ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಿದೆ ಅಂತ ಯೋಚನೆ ಮಾಡ್ತಾನೆ. ಅರ್ಥ ಆಯ್ತಾ? ಪ್ರಪಂಚದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡಿರ್ತಾರಲ್ಲ, ಅವರಲ್ಲೂ ಮಹಾನ್ ಕಚಡ ಲೋಫರ್ಗಳು ಇರ್ತಾರೆ. ಆದ್ರೆ ಈ ಪ್ರಪಂಚಕ್ಕೆ ಗೊತ್ತೇ ಆಗಲ್ಲ. ಅದೇ ತರ ತುಂಬಾ ಕೆಟ್ಟವರು ಅನ್ಸ್ಕೊಂಡಿರೋರ್ಗು ಒಳ್ಳೆ ಮನ್ಸಿರುತ್ತೆ, ಅದು ಈ ಪ್ರಪಂಚಕ್ಕೆ ಗೊತ್ತಾಗಲ್ಲ. ನಾಟಕ ಆಡೋ ನನ್ನ ಮಕ್ಕಳೇ ತಾನೇ ಒಳ್ಳೆಯವರು ಅನ್ಸ್ಕೊಳ್ಳೋದು. ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವರು ಅನ್ನೋದು ಈ ಪ್ರಪಂಚ. ಕೇಳಿ, ಒಂದ್ ಸಿಂಪಲ್ ಹೇಳ, ಈಗ ನಾವಿಲ್ಲಿ ಬಂದಿದೀವಿ, ಇಲ್ಲೇ ಹೇಳ್ಬಿಡ್ತೀನಿ ನಾನು ನಿಮ್ಗೆ. ನಾನ್ ನಿಮ್ ಯಾವ ಜಾತಿ ಅಂತ ಕೇಳದ್ನ ಬಂದ್ ಕೂಡ್ಲೆ? ನೀವ್ ಕೇಳಿದ್ರೆ ನನ್ನ, ಇವ್ರು ಯಾವ ಜಾತಿ ಇವ್ನು ಕ್ಯಾಮ್ರಾ ಇಟ್ಟಿದ್ದಾನೆ ಅಂತ ಕೇಳಿದ್ನ ನಾನು? ಹೇಳಿಲ್ಲ ಅಲ್ಲ. ಯಾಕೆ ನಾವ್ ಕೇಳಬಾರ್ದು? ನೀವೊಂದ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ದೊಂದು ಚಾನಲ್ ನಡೆಸ್ತಾ ಇದ್ದೀರಾ, ನೀವ್ ಕೇಳ್ತೀರಾ ಇವನು ಈ ಜಾತಿಯವನಾದ್ರೆ ಕ್ಯಾಮ್ರಾ ಅವ್ರು ಕೊಡ್ತೀನಿ ಅಂತ? ಇಲ್ಲಿ ಯಾಕಿಲ್ಲ? ನೀವ್ ಹೇಳ್ತೀರಾ ಜನಗಳಲ್ಲಿ ಇದಿದೆ ಅಂತ ಇದ್ದೀರಾ. ಜನಗಳಲ್ಲಿ ಇದೆಯಾ, ರಾಜಕೀಯದಲ್ಲಿ ಇದೆಯಾ? ಇದು ಆನ್ಸರ್ ಮಾಡಿ, ಸ್ಪಷ್ಟವಾಗಿ ಆನ್ಸರ್ ಮಾಡಿ. ಇದೆಯಾ? ಜನಗಳಲ್ಲಿ ಕೂಡ ಈ ವಿಚಾರಗಳು ಇದಾವೆ ಅಂತ ಇದ್ರೆ ನೀವ್ ಹೆಂಗೆ ಅವನ್ನ ಜಾತಿ ಕೇಳದೆ ಕ್ಯಾಮ್ರಾಮನ್ ಹೆಂಗ್ ಇಟ್ಕೊಂಡಿದ್ದೀರಾ? ನೀವು ಜನ ಅಲ್ವಾ?